ದೆಹಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ದೆಹಲಿಯ ಕರ್ನಾಟಕ ಭವನಕ್ಕೆ ಈಗಾಗಲೇ ಟಿಕೆಟ್ ಆಕಾಂಕ್ಷಿಗಳು ದೌಡಾಯಿಸಿದ್ದಾರೆ. ಸಿಎಂ ಆಗಮನದ ಬೆನ್ನಲ್ಲೇ ಆಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಭಾಗಿಯಾಗ್ತಾರೆ. ಮೊದಲ ಪಟ್ಟಿಯಲ್ಲಿ 140 ಅಭ್ಯರ್ಥಿಗಳ ಆಯ್ಕೆ ಸಾಧ್ಯತೆ ಇದೆ ಅನ್ನೋದಾಗಿ ಈಗಾಗಲೇ ಮಾಹಿತಿ ಲಭ್ಯ ಆಗಿದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯ ಬಳಿಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸುತ್ತಾರೆ ರಾಹುಲ್ ಗಾಂಧಿ. ಬನ್ನಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಶಬ್ಬೀರ್. ಲೈವ್ ಅಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಶಬ್ಬೀರ್, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? ಲಾಬಿ ಜೋರಾಗಿದೆಯಾ? ಹೇಗೆ ಶಬ್ಬೀರ್? ಖಂಡಿತವಾಗ್ಲೂ ಕ್ಷಮಾ, ನಿನ್ನೆ ಬಿಜೆಪಿಯ ಮೊದಲ ಹಂತದ ಟಿಕೆಟ್ ಫೈನಲ್ ಆದ ಬಳಿಕ ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಕಸರತ್ತು ಸಾಕಷ್ಟು ಜೋರಾಗಿರುವಂಥದ್ದು. ಇವತ್ತಿನಿಂದ 2 ದಿನಗಳ ಕಾಲ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಸಭೆ ದೆಹಲಿಯಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಸಭೆ ಕೂಡ ಆರಂಭವಾಗಿರುವಂಥದ್ದು. ಕಾಂಗ್ರೆಸ್ನ ವಾರ್ ರೂಮ್ನಲ್ಲಿ ಈಗಾಗಲೇ ಸಭೆ ಆರಂಭವಾಗಿರುವಂಥದ್ದು. ಚುನಾವಣಾ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ಈಗಾಗಲೇ ಸಭೆ ಆರಂಭವಾಗಿರುವಂಥದ್ದು. ರಾಜ್ಯದಿಂದ ರಾಜ್ಯ ಉಸ್ತುವಾರಿ ಆದಂಥ ಕೆ ವೇಣುಗೋಪಾಲ್ ಅವರು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂಥ ಜಿ ಪರಮೇಶ್ವರ್ ಕೂಡ ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 2 ದಿನಗಳ ಕಾಲ ಸಾಕಷ್ಟು ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಮೊದಲ ಹಂತದಲ್ಲಿ 140 ಅಭ್ಯರ್ಥಿಗಳನ್ನ ಅಂತಿಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ನಡೆದಿರುವಂತದ್ದು. ಈಗಾಗಲೇ ಅನೇಕ ಬಾರಿ 3 ರಿಂದ 4 ಬಾರಿ ಈಗಾಗಲೇ ರಾಜ್ಯದಲ್ಲಿ ಸರ್ವೆ ಕೂಡ ಮಾಡಲಾಗಿರುವಂತದ್ದು. ಆ ಸರ್ವೆಗಳನ್ನ ಆಧರಿಸಿ ಟಿಕೆಟ್ ಅನ್ನ ಅಂತಿಮ ಮಾಡಲಾಗುತ್ತೆ ಅಂತ ಈಗ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ? ಈ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರದಿಂದ ಬಂದಿದ್ದಾರೆ? ಖಂಡಿತವಾಗ್ಲೂ ರಾಜ್ಯದ ಬಹಳ ಕ್ಷೇತ್ರಗಳಿಂದ ಈಗಾಗಲೇ ಆಕಾಂಕ್ಷಿಗಳು ದೆಹಲಿಗೆ ಪರೇಡ್ ನಡೆಸಿರುವಂಥದ್ದು. ಅಂದ್ರೆ ರಾಜ್ಯ ನಾಯಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಟಿಕೆಟ್ ಅನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿಯಲ್ಲೂ ಕೂಡ ಲಾಬಿ ನಡೆಸಿರುವಂಥದ್ದು. ನಾನು ಬಹಳ ಪ್ರಮುಖವಾಗಿ 3 ಕ್ಷೇತ್ರಗಳ ಆಕಾಂಕ್ಷಿಗಳನ್ನ ಇಲ್ಲಿ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಅಂದ್ರೆ ಏನು ಸಿಎಂ ನಿಲ್ತಾರೆ ಅಂತ ಏನು ಹೇಳಾಗ್ತಾ ಇತ್ತು. ಬಾದಾಮಿ ಕ್ಷೇತ್ರದಿಂದ ಬಂದಿರುವಂತ ಆಕಾಂಕ್ಷಿ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ನಾನು ಮಾತಾಡಿಸ್ತಿದ್ದೀನಿ. ಸರ್, ಏನ್ ನಿಮ್ಮ ಹೆಸರು? ಈಗಾಗಲೇ ಬಾದಾಮಿಲಿ ಸಿಎಂ ಅಂತ ಹೇಳಾಗ್ತಾ ಇದೆ. ನೀವು ಕೂಡ ಟಿಕೆಟ್ಗೆ ಟ್ರೈ ಮಾಡ್ತಿದ್ದೀರಿ. ಅಲ್ಲಿ ಬಿ ಚಿಮನಕಟ್ಟಿ ಅವರು ಕೂಡ ಬಹಳ ಪ್ರಮುಖವಾಗಿ ಇರುವಂತ ವ್ಯಕ್ತಿ. ಏನ್ ನಿಮ್ಮ ಉದ್ದೇಶ ಏನಂತ? ನಾನು ಸಹಿತ ಪ್ರಬಲ ಆಕಾಂಕ್ಷಿ. ನಾನು ಮಹೇಶ್ ಹೊಸಗೌಡ್ರು ಅಂತ. ನಾನು ಸತತವಾಗಿ 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲಿ ದುಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇವತ್ತು ಚಿಮನಕಟ್ಟಿಯವರು ಸಹಿತ ಒಳ್ಳೆಯ ಒಂದು ಅಧಿಕಾರ ಮಾಡಿದ್ದಾರೆ. ಇವತ್ತು 2 ಸಲ ಮಿನಿಸ್ಟರ್ ಆಗಿದ್ದಾರೆ, 2 ಸಾರಿ ಶಾಸಕರಾಗಿದ್ದಾರೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಏನು ಬರಬೇಕಂತ ಆಶೆ ಐತಿ. ಇವತ್ತು ನಮ್ಮ ಒತ್ತಡನೂ ಐತೆ ಅವರಿಗೆ. ಅವರು ಬಂದಿದ್ದೇ ಆತಂತಂದ್ರೆ ಸಿದ್ದರಾಮಯ್ಯನವರಿಗೆ ನಾವು ಹೆಚ್ಚು ಮತಗಳ ಅಂತರದಿಂದ ನಾನು ಗೆಲ್ಲಿಸಿಕೊಡ್ತೀನಿ. ಅದೇ ರೀತಿಯಾಗಿ ಇವತ್ತು ಸ್ಥಳೀಯರಿಗೆ ದುಡಿದಂಥವ್ರಿಗೆ ಒಂದು ಆದ್ಯತೆ ಕೊಡಬೇಕು. ಅಂದ್ರೆ ಈಗ ನೀವು ಟಿಕೆಟ್ ಕೇಳ್ತಿರುವಂಥದ್ದು ಸಿದ್ದರಾಮಯ್ಯ ಅವರು ಬಂದ್ರೆ ನೀವು ಟಿಕೆಟ್ ಬಿಟ್ಕೊಡ್ತೀರಿ? ಬಿಟ್ಕೊಡ್ತೀವಿ, ನಾವು ಬಿಟ್ಕೊಡ್ತೀವಿ. ಯಾಕಂದ್ರೆ ನಾಡಿನ ದೊರೆ ಬಂದಿಲ್ತಾನಂತಂದ್ರೆ ಯಾರಾದರೂ ಬೇಡ ಅನ್ನೋಕ್ಕಾಗೋದಿಲ್ಲ. ಹೀಗಾಗಿ ಇವತ್ತು ನಾನು ಪ್ರಬಲ ಆಕಾಂಕ್ಷಿ. ನಾನು ಕ್ಷೇತ್ರದಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೇನೆ, ಬಡವರಿಗಾಗಿ ಆಗಿರ್ಬೋದು, ಅಧ್ಯಯನ ದಲಿತರು ಎಲ್ಲರಿಗೂ ಸಹಿತ ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ. ಕ್ಷಮಾ, ಇದು ಬಾದಾಮಿ ಕ್ಷೇತ್ರದ ಕಥೆ ಆದ್ರೆ ಬಹಳ ಪ್ರಮುಖವಾಗಿ ಮಂಡ್ಯ ರಾಜಕಾರಣವನ್ನ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಅಂಬರೀಶ್ ಅವರಿಗೆ ಟಿಕೆಟ್ ಬದಲು ನನಗೆ ಕೊಡಿ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅಂಬರೀಶ್ ಅವರಿಗೆ ಆಗ್ಲೇ ಟಿಕೆಟ್ ನಿಂದ ಹಿಂದೆ ಸರಿದಿರುವಂತದ್ದು. ಅವ್ರು ಟಿಕೆಟ್ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಕತೆ ನಡೆಸ್ತಿಲ್ಲ. ಹಾಗಾಗಿ ಟಿಕೆಟ್ ಅನ್ನು ನನಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಬ್ಬ ವ್ಯಕ್ತಿ ಅವರು ದೆಹಲಿಯಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಿ? ಏನ್ ನಿಮ್ಮ ಹೆಸರು? ಯಾಕೆ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ? ಇಲ್ಲಿ ನಾವು ಅಂಬರೀಶ್ ಅವರು ಕೊಡಬಾರ್ದು ಅಂತೇನಿಲ್ಲ. ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ನಾನು ದೆಹಲಿಗೆ ಬಂದಿದ್ದೀನಿ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ, ಮನವಿ ಮಾಡಲಿಕ್ಕೋಸ್ಕರ. ನಾವು ಅಂಬರೀಶ್ ಅವರು ನಿಂತ್ಕೊಂಡ್ರೆ ನಾನು ಕೂಡ ಸ್ವಾಗತ ಮಾಡ್ತೇನೆ. ಒಂದು ವೇಳೆ ಹಾಗೂ ಹೋಗುಗಳು ಅದು ಜನ ಮಾತಾಡ್ತಕ್ಕಂಥ ವಿಚಾರಗಳನ್ನ ನಿನ್ನೆನೂ ಕೂಡ ನಾನು ಅಂಬರೀಶ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವ್ರು ಯಾವುದೇ ನಿರ್ಣಯ ಕೂಡ ಇವತ್ತಿನ ತನಕ ತಿಳಿಸಿಲ್ಲ. ಹೈಕಮಾಂಡ್ಗೂ ತಿಳಿಸಿಲ್ಲ, ನಮ್ಮ ಕಾರ್ಯಕರ್ತರಿಗೂ ಕೂಡ ತಿಳಿಸಿಲ್ಲ. ನಾನು ಕೂಡ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಕಳೆದ 15 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಬೂತನ ಮಟ್ಟದಿಂದ ಇವತ್ತಿನ ತನಕ ಚುನಾವಣೆಗಳನ್ನ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಪಕ್ಷ ಸಂಘಟನೆ ಮಾಡ್ಕೊಂಡಿದ್ದೀನಿ. ಈ ಕ್ಷೇತ್ರದ ನಾನು ಕೂಡ ಮೊದಲನೇ ಅಂಬರೀಶ್ ಅವರು ಬಿಟ್ಟರೆ 2ನೇ ಪಂಥೀಯ ಸಾಲಿನಲ್ಲಿ ನಾನೊಬ್ಬ ಪ್ರಮುಖ ನಾಯಕ ಆಗಿರೋದ್ರಿಂದ, ನನಗೂ ಕೂಡ ಅರ್ಹತೆ ಇದ್ದರೆ ನೀವು ನನಗೂ ಕೂಡ ಒಂದು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿ ಅಂತ ನಾನು ಕೂಡ ನಮ್ಮ ವರಿಷ್ಠರು ಮನವಿ ಮಾಡಿಕೊಡ್ತಾ ಇದ್ದೀನಿ. ಈಗ ಆದ್ರೆ ಸಿಎಂ ಅಂಬರೀಶ್ ಜೊತೆಗೆ ಮಾತನಾಡಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಾಗ್ತಾ ಇದೆ. ಆದ್ರೆ ಅಂಬರೀಶ್ ಅವರು ಅವರ ಹೆಂಡತಿಗೆ, ಅವರ ಪತ್ನಿಗೆ ಟಿಕೆಟ್ ಕೇಳ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ.
ಈಗ ಅಂಬರೀಷ್ ಅವರು ನಿನ್ನೆನೂ ಕೂಡ ನಮ್ಮ ನಾಯಕನ ಅಂಬರೀಷ್ ಅವ್ರನ್ನ ನಾನು ಭೇಟಿ ಮಾಡಿ ನಿಲುವು ಏನು ಅಂತ ನಾನು ಕೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಕಣೋ, ಬಂದು ಮಾತನಾಡ್ತೀನಿ ಅಂತ ಹೋದರು. ಹಾಗಾಗಿ ನಮ್ಮ ಕಾರ್ಯಕರ್ತರಿಗಾಗಲಿ ಕಾಂಗ್ರೆಸ್ ಮುಖಂಡರಿಗಾಗಲಿ ಈಗಲೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ನೀವು ಕೊಟ್ಟಿಲ್ಲ. ನಾವು ಇವತ್ತಿನ ತನಕ ಅವ್ರು ನಿಂತ್ಕೊಂಡ್ರೆ ನಾವು ಖಂಡಿತ ನಾವು ಸ್ವಾಗತ ಮಾಡ್ತೀವಿ. ಅವ್ರು ನಿಲ್ಲಲ್ಲ ಅಂತ ಒಂದು ಪಕ್ಷದಲ್ಲಿ ಏನಾರು ಆದರೆ ನಾವು ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಲಿ ಹಗಲು ರಾತ್ರಿ ದುಡಿದಿದ್ದೀವಿ. ಹಂಗಾಗಿ ನಮಗೂ ಕೂಡ ಈ ಸರಿ ಅವರು ಅಂಬರೀಷ್ ಅವರು ಕೂಡ ನಿಲ್ಲದಂಥ ಪಕ್ಷದಲ್ಲಿ ನನ್ನ ಹೆಸರನ್ನು ಸೂಚಿಸಿ ಅವರೇ ಗೆಲ್ಲಿಸ್ತಾರೆ ಅನ್ನೋದು ಗೆಲ್ಸ್ಕೊಬರ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಸಭಾ ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಗಣಿನಾಡು ಅಂತ ಏನ್ ಹೇಳ್ತೀವಿ ಹೊಸಪೇಟೆ, ಅಲ್ಲಿಂದಲೂ ಕೂಡ ಒಬ್ಬ ಪ್ರಮುಖ ಅಭ್ಯರ್ಥಿ ಬಂದಿರುವಂತದ್ದು. ಅವರು ಆನಂದ್ ಸಿಂಗ್ಗೆ ಟಿಕೆಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಅವ್ರು ಏನ್ ಹೇಳ್ತಾರೆ ಸರ್, ಆನಂದ್ ಸಿಂಗ್ ಅವ್ರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು? ಇಲ್ಲ, ನಮ್ದು ಅವ್ರಿಗೆ ಕೊಡಬಾರ್ದು ಇವ್ರಿಗೆ ಕೊಡಬಾರ್ದು ನಮ್ದು ಏನಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಅಂತ ಆ ತೀರ್ಮಾನ. ಬಟ್ ನಾವೇನೈತಲ್ಲ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 9 ಕ್ಷೇತ್ರದಲ್ಲಿ 7 SC STಗೆ ರಿಸರ್ವ್ ಇದೆ, ಸಾಮಾನ್ಯ 2 ಇದಾವೆ. ಅದರಲ್ಲಿ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚಿನ ನಾವು ಸಂಖ್ಯೆ ಇರೋದು ನಮ್ಮ ವಿಜಯನಗರ ಕ್ಷೇತ್ರ. ಮತ್ತು ನಾನು ನಿಷ್ಠಾವಂತ ಸುಮಾರು ವರ್ಷದಿಂದ ಪಕ್ಷಕ್ಕೆ ಬೂತ್ ಮಟ್ಟದಿಂದ ಸಂಘಟನೆ ಮಾಡಿ ದುಡಿದಿದ್ದೀವಿ. ಹಾಗಾಗಿ ನಮ್ಮ ಹೈಕಮಾಂಡ್ ನಲ್ಲಿ ನಾವು ಮನವಿ ಮಾಡಕತ್ತೀವಿ, ನಮಗೆ ಅರ್ಹತೆ ಇದೆ, ತಾವು ನಮಗೆ ಕೊಡ್ರಿ ಅಂತೇಳಿ. ಕ್ಷಮಾ, ಇದಿಷ್ಟು ಅಭ್ಯರ್ಥಿಗಳು ಹೇಳ್ತಾ ಇರುವಂತದ್ದು. ನಮ್ಮ ಸೇವೆಯನ್ನು ಕೂಡ ಪರಿಶೀಲಿಸಿ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ಗೆ ಮನವಿ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಶಬೀರ್.